ಕಾಕ್ರೋಚ್ ಜನತಾ ಪಾರ್ಟಿ. ಈ ಪಾರ್ಟಿನ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡ್ಯಾರ, ಯಾವ ಉದ್ದೇಶದಿಂದ ಇದನ್ನ ಬೆಳೆಸಾಕತ್ತಾರ ಅನ್ನೋದು ಈ ಜನ್ಜಿ ಜನರೇಷನ್ಗ ಅರ್ಥನ ಆಗಿಲ್ಲ. ಈ ಪಾರ್ಟಿ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತಾ ಮುಂದಿನ ದಿನಮಾನದಾಗ ಇದರಿಂದ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತಾವ ಅನ್ನೋ ಉದ್ದೇಶದಿಂದ ಅದನ್ನ ಇಷ್ಟು ಬೆಳೆಸಾಕತ್ತಿರಲ್ಲ. ಈ ಪಾರ್ಟಿ ಏನಾದ್ರೂ ನಿಜವಾಗ್ಲೂ ಯುವಕರ ಪರವಾಗಿ ಇತ್ತಂದ್ರ, ದೇಶದ ಒಳ್ಳೆತನಕ್ಕೆ ಇತ್ತಂದ್ರ ನಾನು ಕೂಡ ಸಮರ್ಥನೆ ಮಾಡ್ತಿದ್ದೆ. ಆದ್ರೆ ಅದ್ರ ಮೊದಲ ಉದ್ದೇಶ ಏನನ್ನೋದ ನೀವ ನೋಡ್ರಿ. हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं, कि अभी के अभी बीजेपी को अनफॉलो करो. सो इट्स माय हम्बल अपील टू ऑल द पीपल टू अनफॉलो बीजेपी एट अ मास लेवल. ನೋಡಿದ್ರಲ್ಲ, ಅದ್ರ ಮೊದಲ ಉದ್ದೇಶ ದೇಶನ ಸುಧಾರಣೆ ಮಾಡೋದಲ್ಲ, ಬಿಜೆಪಿನ ತೆಳಗೆ ಬೀಳಿಸ್ಬೇಕು, ಬಿಜೆಪಿಯಿಂದ ದೂರ ಉಳಿಬೇಕು ಅನ್ನೋದು ಅದ್ರ ಮುಖ್ಯ ಉದ್ದೇಶ ಆಗೈತಿ. ಇದೇ ಒಂದು ಕಾರಣಕ್ಕೆ ನಾನು ಆ ಪಾರ್ಟಿಯನ್ನ ವಿರೋಧ ಮಾಡ್ತೀನಿ. ಭಾರತದಾಗಿರೋ ಯುವಕರು ನೀವಾದ್ರೂ ಅರ್ಥ ಮಾಡ್ಕೋರಿ. ದೇಶ ವಿದೇಶಗಳನ್ನ ಅಡ್ಡಾಡಿ ಭಾರತವನ್ನ ಸ್ಟ್ರಾಂಗ್ ಮಾಡ್ಬೇಕಂತೇಳಿ ನರೇಂದ್ರ ಮೋದಿ ಅವರು ಎಷ್ಟು ಕಷ್ಟಪಡತ್ತಾರ. ಬಿಜೆಪಿ ಪಾರ್ಟಿಯನ್ನ ಉಳಿಸ್ಬೇಕು, ಬಿಜೆಪಿನ ನಿರ್ನಾಮ ಮಾಡ್ಬೇಕು ಅನ್ನೋ ಮಾತು ಹೇಳಕತ್ತಾನ ಅಂತಂದ್ರ ಇದಕ್ಕೆ ನೀವು ಸಮರ್ಥನೆ ಮಾಡೋರು ಎಂತ ಜನ್ಜಿ ಜನರೇಷನ್. ನಿಜವಾದ ಉದ್ದೇಶ ಏನನ್ನೋದು ತಿಳ್ಕೊಂಡು ಆ ಪಾರ್ಟಿಗೆ ಸಪೋರ್ಟ್ ಮಾಡ್ರಿ. ಜೈ ಹಿಂದ್, ಜೈ ಭಾರತ್.